ಇನ್ನು 8 ತಿಂಗಳಿನಲ್ಲಿ ಮನೆಮನೆಗೂ ಕುಡಿಯುವ ನೀರು ತಲುಪಲಿದೆ ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲ್ಲೂಕಿನ ಹಲಗೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯ ಪರಿಮಿತಿಯಲ್ಲಿ ರಸ್ತೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಸಿ ಮಾತನಾಡಿ, ಕೇಂದ್ರ ಸರ್ಕಾರದ ಜಲಧಾರೆ ಯೋಜನೆಯಲ್ಲಿ ಕುಡಿಯುವ ನೀರು ಹಲಗೂರು ಹಾಗೂ ಕಸಬಾ ಹೋಬಳಿ ಎಲ್ಲಾ ಗ್ರಾಮಗಳಲ್ಲಿರುವ ಮನೆಮನೆಗೂ ಪೂರೈಕೆಯಾಗಲಿದೆ. ಅಲ್ಲಿಯವರೆಗೂ ಈಗ ಇರುವ ನೀರನ್ನೇ ಬಳಸಿಕೊಳ್ಳಿ ಎಂದರು. ಇದೇ ವೇಳೆ ಪರಿಸರ ಮಾಲಿನ್ಯ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರಸ್ವಾಮಿರವರಿಗೆ ಹಲಗೂರು ಮೊದಲನೇ ಹಾಗೂ 2ನೇ ಬ್ಲಾಕ್ನ ಪರಿಶಿಷ್ಟ ಕಾಲೋನಿಯ ಮಹಿಳೆಯರು ಕಾಲೋನಿಯಲ್ಲಿ ಸ್ವಚ್ಛತೆ ಇಲ್ಲ, ಜೊತೆ ಚರಂಡಿಯಲ್ಲಿ ಸೊಳ್ಳೆಗಳ ಕಾಟ, ಇದರಿಂದ ಕಾಯಿಲೆಗಳು ಬರುತ್ತದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸರಿಪಡಿಸಿ ಎಂದು ಮನವಿ ಮಾಡಿಕೊಂಡರು. ಈಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಶಿಕಲಾ, ಉಪಾಧ್ಯಕ್ಷ ಲತಾ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಕುಮಾರ್, ಬಾಳೆಹೊನ್ನಿಗಕುಮಾರ, ರಾಜು, ಗೋಪಾಲ ಕುಂತೂರು, ಜೀವನಕುಮಾರ್, ಪದ್ಮನಾಭ ಸೇರಿದಂತೆ ಹಲವರು ಇದ್ದರು. ಮಲೇರಿಯಾ ಬರುತ್ತೆ, ಡೆಂಗು ಬರುತ್ತೆ, ಸೊಳ್ಳೆ ಕಾಟ ಅಂತ ಇಲ್ಲೇ ಸೊಳ್ಳೆ ಕಡಿಮೆ ರೋಗ ಬರ್ದಂಗೆ ನೀರಂತೂ ಸರ್ ಪೈಪ್ ಹೋಗಿ ನೀರಂತೂ ಒಬ್ರು ಬಂದು ಕೇಳ್ತಾನೂ ಇಲ್ಲ. ಕುಡಿಯೋ ನೀರೇ ಈ 3 ದಿವಸ ಒಬ್ರು ಹೇಳಿದ್ಮೇಲೆ ಅದನ್ನ ನೀನು ಹೇಳಬೇಕು ಅಂತಂದ್ರೆ ಸಮಸ್ಯೆನೂ ಅದೇ ಅಮ್ಮ ಹಿರಿ ಹೇಳ್ರಿ. ಒಂದೇ ವಿಚಾರ ಹೇಳ್ತಾರೆ, ಕುಡಿಯೋ ನೀರನ್ನು ಜಲಧಾರೆ ವಿಚಾರ ಟೆಂಡರ್ ಮಾಡಿದ್ದೀನಿ. ಇನ್ನು 6 ರಿಂದ 8 ತಿಂಗಳೊಳಗೆ ಪೂರ್ತಿ ಹಲಗೂರು ಹೋಬಳಿ ಕಸಬಾ ಹೋಬಳಿಗೆ ಕಾವೇರಿ ಕುಡಿಯೋ ನೀರನ್ನು ಕೊಡ್ತೀವಿ. ಹೊಸ ಯೋಜನೆ ಅದು, ಮನೆಗೆ ಹೊಸ ಕನೆಕ್ಷನ್ ಕೊಡ್ತೀವಿ. ನಿಮ್ಗೆ ಅಲ್ಲಿ ತನಕ ಈಗೇನು ವ್ಯವಸ್ಥೆ ಇದೆ ಅದೆಲ್ಲ ಅಡ್ಜಸ್ಟ್ ಮಾಡ್ತೀವಿ. ಹೇಳಮ್ಮ, ನಾನು ಮಾತಾಡ್ತೀನಿ, ಅದು ಬೇರೆ ಪ್ರಶ್ನೆ. ಈಗ ನೀರು ನಿಮಗೆ ಏಕದಮ್ ಬೆಂಗಳೂರು ನಿಮ್ಮ ಮಗನಿಗೆ ಅಲ್ಲಿ ನನಗೊಂದು ಮನೆ ಮಾಡಿಬಿಡು, ನನಗೆ ಹಂಗೆ ಇದುವೆ. ಈಗ ಯೋಜನೆ ಟೆಂಡರ್ ಆಗಿದೆ. ಇನ್ನೊಂದು 8 ತಿಂಗಳು ಈಗ ಅದೆಲ್ಲ ಪೈಪ್ಗಳೆಲ್ಲ ಬಂದು ಬೀಳ್ತಾ ಇದ್ದಾರೆ. ಕೆಲಸ ಮುಗಿದು ಇನ್ನೊಂದು 8 ತಿಂಗಳೊಳಗೆ ಪೂರ್ತಿ ಭಾಗಕ್ಕೆ ಕಾವೇರಿ ನೀರು ಗೊತ್ತಾಯ್ತಾ. ಅಲ್ಲಿ ತನಕ ನೀವೇನು ಹೇಳಿದ್ರು ನಾನು ಮಾಡ್ಬಿಡ್ತೀನಿ ಅಂದರೆ ಸುಳ್ಳು ಹೇಳೋದಾಗ. ಯೋಜನೆ ಪ್ರಾರಂಭ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಇನ್ನೂ ಶುರುವಾಗಿದೆ. ಈ ಪೈಪ್ಗಳು ಬಿಡ್ತಾ ಇದ್ದಾರೆ. 8 ತಿಂಗಳು